ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಗುಟ್ಟಳ್ಳಿ ಆದಿಶಕ್ತಿ ಕೊಳಲಮ್ಮದೇವಿ ಧರ್ಮದರ್ಶಿ ಶ್ರೀ ಮಾತೃ ಸ್ವರೂಪಿಣಿ ಅಮ್ಮನವರು ಹಾಗೂ ಅರ್ಚಕ ಲಕ್ಷ್ಮೀಪತಿ ನಿಗೂಢ ಸಾವು. ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಗುಟ್ಟಳ್ಳಿ ಶ್ರೀ ಆದಿಶಕ್ತಿ ಕೊಳಲಮ್ಮದೇವಿ ಟ್ರಸ್ಟ್ನ ಧರ್ಮದರ್ಶಿಗಳಾದ ಶ್ರೀ ಮಾತೃ ಸ್ವರೂಪಿಣಿ ಅಮ್ಮನವರು ಹಾಗೂ ಅಲ್ಲಿನ ಅರ್ಚಕನಾಗಿ ಸೇವೆ ಸಲ್ಲಿಸುತ್ತಿದ್ದ ಲಕ್ಷ್ಮೀಪತಿರವರು ದೇವಾಲಯದಲ್ಲಿನ ಕೊಠಡಿಯೊಂದರಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಕೊಳಲಮ್ಮ ದೇವಿನ ಟ್ರಸ್ಟ್ನ ಧರ್ಮದರ್ಶಿಗಳಾದ ಶ್ರೀ ಮಾತೃ ಸ್ವರೂಪಿಣಿ ಅಮ್ಮನವರು ಮೂಲ ಹೆಸರು ಶ್ರೀಧರ್ ಆಗಿದ್ದು, ಮೂಲತಃ ಗುಟ್ಟಳ್ಳಿಯ ನಿವಾಸಿಯಾಗಿದ್ದು ಕೆಲ ದಿನಗಳ ಕಾಲ ಕೈವಾರ ಮತ್ತು ಬನ್ನಳ್ಳಿಯಲ್ಲಿ ವಾಸವಾಗಿದ್ದರು. ತದನಂತರ ಗುಟ್ಟಳ್ಳಿಗೆ ಹೋಗಿದ್ದ ಶ್ರೀಧರ್ ಪ್ರತಿದಿನ ಹೆಣ್ಣು ರೀತಿಯಲ್ಲಿ ಶೃಂಗಾರ ಮಾಡಿಕೊಳ್ಳುತ್ತಿದ್ದ ಶ್ರೀಧರ್ ನಂತರ ಕೊಳಲಮ್ಮ ದೇವಾಲಯದ ಸಣ್ಣ ಗುಡಿ ಸ್ಥಾಪನೆ ಮಾಡಿ ತಮಗೆ ಮೈ ಮೇಲೆ ದೇವರು ಬರುತ್ತಾರೆ ಎಂದು ಹೇಳುತ್ತಿದ್ದರಿಂದ ದೇವಾಲಯಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾದ ಹಿನ್ನೆಲೆಯಲ್ಲಿ ದೇವಾಲಯವನ್ನು ಸಹ ಅಭಿವೃದ್ಧಿಗೊಳಿಸಿ ಪ್ರತಿ ವರ್ಷ ಅಲ್ಲಿ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವವನ್ನು ಸಹ ನಡೆಸುತ್ತಿದ್ದರು. ಇದರಿಂದ ಸಾವಿರಾರು ಮಂದಿ ಭಕ್ತರು ಸಹ ದೇವಾಲಯಕ್ಕೆ ಬರುತ್ತಿದ್ದರು. ಅವರ ಜೊತೆಯಲ್ಲಿ ಶಿಡ್ಲಘಟ್ಟ ತಾಲೂಕಿನ ತುಮ್ಮಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆ ಮುತಗದಹಳ್ಳಿ ಲಕ್ಷ್ಮೀಪತಿ ಸಹ ದೇವಾಲಯದ ಭಕ್ತನಾಗಿ ದೇವಾಲಯದಲ್ಲಿ ಅರ್ಚಕನಾಗಿ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದರು. ಕರೋನಾ ಲಾಕ್ಡೌನ್ ಸಮಯದಲ್ಲಿ ಚಿಂತಾಮಣಿ ನಗರದ ವಿವಿಧ ಬಡಾವಣೆ, ರಸ್ತೆ ಮತ್ತು ಮಾರುಕಟ್ಟೆಗಳಲ್ಲಿ ಬೀಡು ಬಿಟ್ಟಿದ್ದ ಭಿಕ್ಷುಕರು ಮತ್ತು ನಿರ್ಗತಿಕರಿಗೆ ಹಲವಾರು ಬಾರಿ ಉಚಿತ ಊಟ ವಿತರಣೆ ಕಾರ್ಯಕ್ರಮವನ್ನು ಸಹ ಇವರು ನಡೆಸಿಕೊಟ್ಟಿದ್ದರು. ದಿನೇ ದಿನೇ ದೇವಾಲಯವನ್ನು ಅಭಿವೃದ್ಧಿಪಡಿಸಿ ತಾಲೂಕಿನಲ್ಲಿ ಹೆಚ್ಚು ಪ್ರಚಿತರಾದ ಸಮಯದಲ್ಲಿ ಧರ್ಮದರ್ಶಿಗಳಾದ ಶ್ರೀ ಮಾತೃ ಸ್ವರೂಪಿಣಿ ಅಮ್ಮನವರು ಅಲಿಯಾ ಶ್ರೀಧರ್ ಅವರು ಹಾಗೂ ಅರ್ಚಕ ಲಕ್ಷ್ಮೀಪತಿ ಇಬ್ಬರು ನಿಗೂಢವಾಗಿ ಸಾವನ್ನಪ್ಪಿರುವುದು ಹಲವಾರು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಯಾವ ರೀತಿ ಸಾವನ್ನಪ್ಪಿದ್ದಾರೆ ಎಂಬುದು ನಿಗೂಢವಾಗಿರುವ ಹಿನ್ನೆಲೆಯಲ್ಲಿ ಗ್ರಾಮಾಂತರ ಠಾಣೆ ಪೊಲೀಸರು 2 ಶವಗಳನ್ನು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ತರಲಾಗಿದ್ದು, ಮರಣೋತ್ತರ ಪರೀಕ್ಷೆ ನಡೆಸಿದ ನಂತರ ಹೇಗೆ ಸಾವನ್ನಪ್ಪಿರುವುದು ತಿಳಿಯಲಿದ್ದು ಅದುವರೆಗೂ ಕಾಯಬೇಕಾಗಿದೆ. ಸರ್ ಇವಾಗ ಕೋರ್ಟ್ ಮಾಡೋದು ಹೋಗಿಬೇಕ ಈ ದಟ್ಟನ ಕೇಳಿಸೋದು ಇದು ಒಟ್ಟಾಗ ಆನ ಮಾಡಿ